ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಹಳೆ ವಿಚಾರ ಕಿದಕಿ ರಾಧ ಬೆವರಿಳಿಸಿದ ಸ್ನೇಹ ಕಂಠಿ ಮನಿಸು ಕರುಗುವುದೆಂದು ಪುಟ್ಟಕ್ಕ ಮಾತ್ರ ವಸು ಹಾಗೂ ಚಂದ್ರುವನ್ನು ಬಹಳ ಖುಷಿಯಾಗಿ ನೋಡಿಕೊಳ್ಳುತ್ತಿರುತ್ತಾರೆ. ಆಕೆಗೆ ಸ್ನೇಹ ಸುಳ್ಳು ಹೇಳಿದ್ದರ ಬಗ್ಗೆ ಬಹಳ ನೋವು ಇದೆ. ಆದರೆ ವಸು ಗರ್ಭಿಣಿಯಾಗಿರುವ ಮತ್ತಷ್ಟು ಖುಷಿ ನೀಡುವ ಸತ್ಯ. ವಸು ಮಾತು ಕೇಳಿಸದೆ ಸುಳ್ಳು ಹೇಳಿದ ಸ್ನೇಹ ಇದೀಗ ಗಂಡನಿಗೆ ಕೊಂಚ ದೂರ ಉಳಿದುಕೊಳ್ಳಬೇಕಾಗಿದೆ. ಕಂಠಿಗೆ ಸ್ನೇಹ ಕಂಡರೆ ಬಹಳ ಇಷ್ಟ. ಆದರೆ ಅದನ್ನು ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಆತ ಇಲ್ಲ. ಯಾಕೆಂದರೆ ಸ್ನೇಹ ಈಗಾಗಲೇ ಕಂಠಿ ಜೊತೆ ಸುಳ್ಳು ಹೇಳಿರುವುದು ಆತನಿಗೆ ಆಘಾತ ತಂದಿದೆ. ತನ್ನ ಮಗುವಿಗಾಗಿ ತಂದಿದ್ದ ಆಟಿಕೆಗಳನ್ನು ಗಂಟು ಮೂಟೆ ಕಟ್ಟಿ ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿದ್ದಾನೆ ಕಂಠಿ. ಪ್ರೇಮಿಗಳ ದಿನ ಕಂಠಿಗೆ ವಿಶ್ ಮಾಡಿದರೆ ಸ್ವಲ್ಪ ಹೋದರೂ ಕಂಠಿಗೆ ಸಮಾಧಾನವಾಗಬಹುದು ಎನ್ನುವ ನಿಟ್ಟಿನಲ್ಲಿ ಕಂಠಿ ಬಳಿ ಬಂದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂದಾಗ ಕಂಠಿಗೆ ಅರ್ಥ ಆಗುವುದೇ ಇಲ್ಲ. ಡೇ ಎಂದರೆ ಏನು ಎಂದಾಗ ಸ್ನೇಹಗೆ ಏನು ಹೇಳಬೇಕು ಎಂದು ತಿಳಿಯದೇ ಆಗುತ್ತದೆ. ಕಂಠಿ ತರಾತುರಿಯಲ್ಲಿ ಹೊರಡುತ್ತಿರುವಾಗ ಸ್ನೇಹ ಮೆತ್ತಗೆ ಕಂಠಿಗೆ ನೀವು ಸಂಜೆ ಬರುವಾಗ ಎಷ್ಟು ಹೊತ್ತು ಆಗುತ್ತದೆ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ಕಂಠಿ ಕೊಂಚ ಜೋರು ಧ್ವನಿಯಲ್ಲಿ ಗೊತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಇತ್ತ ಶಶಿಕಲಾ ಮಾಡಿ ಮೇಲೆ ಎತ್ತಿಕೊಂಡು ಬರಬೇಕಾದರೆ ಕಂಠಿ ಮೇಲಿಂದ ಕೆಳಗೆ ಬರುತ್ತಾ ಇರುತ್ತಾನೆ. ಆ ಕೂಡಲೇ ಶಶಿಕಲಾ, ಯಾಕಪ್ಪ ಕಂಠಿ ಇವತ್ತು ತಿಂಡಿ ಮಾಡಿಲ್ಲ? ಹೆಂಡತಿ ಮೇಲಿನ ಕೋಪವನ್ನು ತಿಂಡಿ ಮೇಲೆ ತೋರಿಸ್ತಾ ಇದ್ದೀಯ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಕಂಠಿ ಮಾತ್ರ ಹಾಗೇನಿಲ್ಲ ಅತ್ತೆ, ಹೊಟ್ಟೆ ನೋವು ಹಸಿವಿಲ್ಲ ಎನ್ನುತ್ತಾನೆ. ಸ್ನೇಹ ಮಡಿಲಲ್ಲಿ ಮೇಲಿಂದ ಕಂಠಿಯನ್ನು ನೋಡುತ್ತಿರುತ್ತಾರೆ. ಆ ವೇಳೆ ರಾಧಾ ಹಾರ್ಟ್ ಸಿಂಬಲ್ನಲ್ಲಿ ರಂಗೋಲಿ ಬಿಡಿಸುತ್ತಾ ಇರುತ್ತಾಳೆ. ಆ ರಂಗೋಲಿ ಮೇಲೆ ಕಂಠಿ ಗೊತ್ತಿಲ್ಲದೆ ಕಾಲು ಇರುತ್ತಾನೆ. ಇದನ್ನು ನೋಡಿದ ರಾಧಾ ಚಿಕ್ಕ ಮಕ್ಕಳ ಹಾಗೆ ರಂಪಾಟ ಮಾಡುತ್ತಾಳೆ. ಹಾಗೆ ಜೋರಾಗಿ ನಗುತ್ತಾಳೆ. ರಾಧಾ ಮಾತಿಗೆ ಆತಂಕಗೊಂಡ ಕಂಠಿ, ಇನ್ನು ರಾಧಾ ಮಾತಿಗೆ ಕಂಠಿ ಇನ್ನಷ್ಟು ಕೋಪ ಬರುತ್ತದೆ. ಇತ್ತ ಕಂಠಿಯ ಜೊತೆ ಚಂದ್ರು ಮಾತನಾಡುತ್ತಾನೆ. ಹಾಗೆಯೇ ಸ್ನೇಹ ಮಾಡಿರುವ ಸಹಾಯವನ್ನು ನೆನಪಿಸಿಕೊಳ್ಳುತ್ತಾನೆ. ಇನ್ನು ರಾಧಾ ಹಾಗೂ ಶಶಿಕಲಾ ಮೆತ್ತಗೆ ಹೇಗಾದರೂ ಮಾಡಿ ಕಂಠಿ ಹಾಗೂ ಸ್ನೇಹನನ್ನು ದೂರ ಮಾಡಲು ಇದೇ ಸಮಯ ಎಂದು ಹೊಂಚು ಹಾಕುತ್ತಾ ಕಾಯುತ್ತಾ ಇರುತ್ತಾರೆ. ಇತ್ತ ಸ್ನೇಹ ಮಾತ್ರ ಒಬ್ಬಳೆ ಕುಳಿತು ಯೋಚನೆ ಮಾಡುತ್ತಾ ಇರುತ್ತಾಳೆ. ರಾಧಾ ಮುಖವಾಡ ಸ್ನೇಹ ಎದುರು ಬಯಲಾಗುತ್ತಾ, ವಸು ಅತ್ತಿಗೆ ಗರ್ಭಿಣಿಯಾಗಿರೋ ವಿಚಾರ ನನಗೆ ಹಾಗೂ ವಸು ಅತ್ತಿಗೆಗೆ ಮಾತ್ರ ಗೊತ್ತಿದ್ದನು. ಅದಾದ ಬಳಿಕ ರಾಧಾ ಹಾಗೂ ಶಶಿಕಲಾ ಅವರಿಗೆ ಕೂಡ ವಿಚಾರ ತಿಳಿಯಿತು. ಈ ವಿಚಾರ ನಂಜಮ್ಮಗೆ ಯಾರು ಹೇಳಿರಬಹುದು ಎಂದು ಸ್ನೇಹ ಯೋಚನೆ ಮಾಡುತ್ತಾ ಇರುತ್ತಾರೆ. ನಂಜಮ್ಮಗೆ ರಾಧಾ ಹಾಗೂ ಶಶಿಕಲಾ ವಿಷಯದ ಮುಂಚಿಟ್ಟಿದ್ದಾರೆ ಎಂದು ಅನುಮಾನಗೊಂಡು ರಾಧಾ ಬಳಿ ನೇರವಾಗಿ ಸ್ನೇಹ ಬಂದಿದ್ದಾಳೆ. ರಾಧಾ ಬಳಿ ಬರುತ್ತಾಳೆ. ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳುತ್ತೇನೆ, ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ನೀವು ಕೊಡಬೇಕು ಎಂದು ಹೇಳಿ ನಂಜಮ್ಮಗೆ ವಿಚಾರ ಹೇಗೆ ತಿಳಿಯಿತು ಎನ್ನುವ ಟಾಪಿಕ್ ಮಾತನಾಡಿದಾಗ ರಾಧಾಗೆ ಮಾತ್ರ ಸಖತ್ ಟೆನ್ಷನ್ ಆಗುತ್ತದೆ. ಪುರುಷೋತ್ತಮನ ಜೀವದ ಗೆಳತಿಯ ಮೋಸದಾಟ. ಪುರುಷೋತ್ತಮ ಆತನ ಜೀವದ ಗೆಳತಿ ಪ್ರಪೋಸ್ ಮಾಡುತ್ತಾನೆ. ಆದರೆ ಪುರುಷೋತ್ತಮನ ಗೆಳತಿಯನ್ನು ಕಂಡರೆ ಸುಮಗೆ ಆಗುವುದೇ ಇಲ್ಲ. ಯಾಕೆಂದರೆ ಆಕೆ ಬಹಳ ದೊಡ್ಡ ದುರಹಂಕಾರಿ, ಮೋಸಗಾತಿ, ಸುಳ್ಳುಗಾತಿ. ಪುರುಷೋತ್ತಮ ಆತನ ಗರ್ಲ್ ಫ್ರೆಂಡ್ ಪ್ರಪೋಸ್ ಇರುವಾಗ ಆತನ ಹುಡುಗಿ ಯೋಚನೆ ಮಾಡುತ್ತಾಳೆ, ಇದೇನಪ್ಪ ಹೂವು ಮಾತ್ರ ತಂದಿದ್ದಾನೆ, ನನಗಾಗಿ ಏನು ಮಾಡಿಲ್ಲವಲ್ಲ, ಏನಾದರೂ ಗಿಫ್ಟ್ ಅಥವಾ ಕೊಡಬಹುದು ಎಂದು ಯೋಚನೆ ಮಾಡುತ್ತಾ ಇರುವಾಗ ಆತ ಮೊಬೈಲ್ ಗಿಫ್ಟ್ ಕೊಡುತ್ತಾನೆ. ಇದನ್ನು ನೋಡಿದ ಆತನ ಗರ್ಲ್ ಫ್ರೆಂಡ್ಗೆ ಮತ್ತಷ್ಟು ಖುಷಿಯಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.